ಪರಿಷತ್ ಚುನಾವಣೆಯ ನಂಬರ್ ಗೇಮ್ನಲ್ಲಿ ದೋಸ್ತಿಗೆ ಅಡ್ಡದಾರಿ ಆಘಾತವಾಗಿದೆ. ಕ್ರಾಸ್ ವೋಟಿಂಗ್ನಿಂದ ದಳಪತಿಗಳಿಗೆ ಮುಖಭಂಗವಾಗಿದೆ. ಅತಿಯಾದ ನಂಬಿಕೆ ಒಳ್ಳೆಯದಲ್ಲ ಅನ್ನೋದು ದಳಪತಿಗೆ ಅರಿವಾಗಿದೆ. ಬಿಜೆಪಿಯಲ್ಲೂ ಕಂಪನ ಶುರುವಾಗಿದ್ದು ಹೈ ಬಾಗಿಲು ತಟ್ಟಲು ಬಿವೈವಿ ಸಜ್ಜಾಗಿದ್ದಾರೆ. ಕಾಂಗ್ರೆಸ್ಗೆ ಅಡ್ಡ ಮತಗಳ ವರದಾನ ಸಿಕ್ಕಿದೆ. ಟ್ರಬಲ್ ಶೂಟರ್ ರಾಜಕೀಯ ಕಾರ್ಯತಂತ್ರಕ್ಕೆ ಮತ್ತಷ್ಟು ಪವರ್ ಬಂದಿದೆ. ಇನ್ನು ಕ್ರಾಸ್ ವೋಟಿಂಗ್ ಏನಾಯಿತು? ಆ ಕ್ರಾಸ್ ವೋಟಿಂಗ್ನ ಕಾಂಗ್ರೆಸ್ ನಾಯಕರು ಅಭಿವೃದ್ಧಿಯ ಸಂಕೇತವಾಗಿ ಬಿಂಬಿಸ್ತಾ ಇದ್ದಾರೆ. ಪರಿಷತ್ ಗೆಲುವಿಗಾಗಿ ಬಿಜೆಪಿ ಮಾಡೆಲ್ ಅನುಸರಿಸಿರೋದನ್ನ ಬೆಳಗಾವಿ ಸಾಹುಕಾರ್ ಒಪ್ಕೊಂಡಿದ್ದಾರೆ. ಕಾಲಚಕ್ರದಲ್ಲಿ ಏನು ಬೇಕಾದರೂ ಬದಲಾಗಬಹುದು. ತಮಿಳಿಗರ ಕಾವೇರಿ ಖ್ಯಾತೆ ಬದಲಾಗಲ್ಲ ನೋಡಿ. ಈಗಷ್ಟೇ ರಾಜಕೀಯಕ್ಕೆ ಕಾಲಿಟ್ಟಿರೋ ಸಿಎಂ ವಿಜಯ್ ಮೇಕೆದಾಟು ಯೋಜನೆಗೆ ಅಡ್ಡಗಾಲು ಹಾಕಿದ್ದಾರೆ. ಅಣೆಕಟ್ಟು ಕಟ್ಟಲು ಅನುಮೋದನೆ ನೀಡದಂತೆ ಕೇಂದ್ರವನ್ನ ಒತ್ತಾಯಿಸೋ ನಿರ್ಣಯವನ್ನ ಪಾಸ್ ಮಾಡಿದ್ದಾರೆ. ನಾಯಿ ಬಾಲ ಡೊಂಕು ಎನ್ನುವಂತೆ ಪರಪ್ಪನ ಅಗ್ರಹಾರದಲ್ಲಿ ಮತ್ತೆ ರಾಜಾತಿಥ್ಯದ ಸುದ್ದಿ ಸದ್ದು ಮಾಡಿದೆ. ಕೊಲೆ ಆರೋಪಿ ಪವಿತ್ರ ಗೌಡಗೆ ರಾಜಾತಿಥ್ಯ ನೀಡಲಾಗ್ತಾ ಇದೆಯಾ ಎಂಬ ಪ್ರಶ್ನೆ ಮೂಡಿದೆ. ಇನ್ನು ಆರೋಪ ಕೇಳಿ ಬರ್ತಾ ಇದ್ದಂತೆ ಪವಿತ್ರ ರೂಮ್ಮೇಟ್ಸ್ನ ಬೇರೆ ಕಡೆ ಶಿಫ್ಟ್ ಮಾಡಲಾಗಿದೆ. ಇಲಾಖಾ ತನಿಖೆಗೆ ಜೈಲು ಡಿಜಿಪಿ ಆದೇಶಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.